ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ, 1 ಕಪ್ ಅನ್ನದಲ್ಲಿ ದಿನಕ್ಕೊಂದು ಸ್ನ್ಯಾಕ್ಸ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಒಂದಕ್ಕಿಂತ ಒಂದು ಟೇಸ್ಟ್ ತುಂಬಾನೇ ಸಖತ್ತಾಗಿದೆ. ಬಂದು ಮಿಸ್ ಮಾಡ್ಕೋಬೇಡಿ. ಬನ್ನಿ ಯಾವ ರೀತಿ ಮಾಡೋದು, ಏನೇನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ. ಮೊದಲನೇದಾಗಿ ಚಿಕ್ಕ ಕಪ್ಪಿನಿಂದ 1 ಕಪ್ಪಿನಷ್ಟು ಹುರುಗಡಲೆಯನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡು ಬಂದಿದ್ದನ್ನು ಒಂದು ದೊಡ್ಡ ಪರಾತ್ನಲ್ಲಿ ಹಾಕ್ಕೊಂಡೆ. ಅದೇ ಮಿಕ್ಸಿ ಜಾರ್ಗೆ 1 ಕಪ್ ರೈಸನ್ನು ಹಾಕ್ಕೊಂಡು ರುಚಿಗನುಸಾರ ಉಪ್ಪು, ಇಲ್ಲಿ 2 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೋತಾ ಇದ್ದೀನಿ. ನಿಮಗೂ ನಾನು ಹೇಳೋದು ಜಾಸ್ತಿ ಕಲ್ಲುಪ್ಪನ್ನೇ ಯೂಸ್ ಮಾಡಿ. ಅದಕ್ಕೆ ಒಂದು ಚಿಕ್ಕ ಕಪ್ಪಿನಿಂದ 1 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನೈಸಾಗಿ ಗ್ರ್ಯಾಂಡ್ ಮಾಡ್ಕೊಂಡು ಬರಬೇಕು. ನಾವು ಗ್ರ್ಯಾಂಡ್ ಮಾಡ್ಕೊಂಡಿರುವಂಥ ಈ ಅನ್ನದ ಮಿಶ್ರಣ ನೋಡ್ರಿ, ನೀರು ಇರಬಾರ್ದು, ಗಟ್ಟಿಗಿರಬಾರ್ದು, ಹೀಗಿರಬೇಕು, ನುಣ್ಣಗಿರಬೇಕು. ಜಾಸ್ತಿ ನೀರು ಹಾಕ್ಕೊಂಡು ಗ್ರ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾವು ಗ್ರ್ಯಾಂಡ್ ಮಾಡ್ಕೊಂಡಾದರೆ ಈಸಿಯಾಗಿ ಗ್ರ್ಯಾಂಡ್ ಆಗಬೇಕು, ಅಷ್ಟು ನೀವು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಗ್ರ್ಯಾಂಡ್ ಮಾಡ್ಕೊಂಡಿರುವಂಥ ಮಿಶ್ರಣವನ್ನು ನಾವು ಹುರುಗಡಲೆ ಪೌಡ್ರ್ ಮಾಡ್ಕೊಂಡಿದ್ದೀವಲ್ವ, ಅದರಲ್ಲೇ ಸೇರಿಸ್ತಾ ಇದ್ದೀನಿ. ಹೀಗೆ ನೋಡ್ರಿ, ಹೀಗಿರಬೇಕು. ಜಾಸ್ತಿ ನೀರಿದ್ರೆ ಏನಾಗುತ್ತೆ, ನಮಗೆ ಜಾಸ್ತಿ ಹಿಟ್ಟು ಬೇಕಾಗುತ್ತೆ. ಹಾಗಾಗಿ ಇಷ್ಟು ಮಾತ್ರ ನಾವು ರುಬ್ಕೊಂಡ್ಬಂದರೆ ಸಾಕಾಗುತ್ತೆ. ನಂತರ 2 ಸ್ಪೂನಷ್ಟು ಜೀರಿಗೆಯನ್ನು ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಇದರಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ನೀವು ಜೀರಿಗೆನ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡು ಹಾಕೊಳ್ಳಿ ಬಂದ್ಗಳ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ, ಚಲೋತ್ನಂಗ ಮಿಕ್ಸ್ ಆಯಿತು ನಮ್ದೆಲ್ಲ ಹಾಕಿದ್ದು. ಈಗ ಇದರಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕು ಬಂದ್ಗಳೇ. ಅಕ್ಕಿ ಹಿಟ್ಟು ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದು, ಅಂದರೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದು ಬಂದ್ಗಳೇ. ಅಕ್ಕಿಯನ್ನು ಮಿಕ್ಸಿಗೆ ಹಾಕಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದನ್ನು ಫ್ರೆಶ್ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಇತ್ತು ಅಂದರೆ ನೀವು ಹಾಕೋಬಹುದು. ಅಕ್ಕಿ ಹಿಟ್ಟು ಇಲ್ಲ ಅಂದರೆ ಅಕ್ಕಿಯನ್ನು ಗ್ರ್ಯಾಂಡ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕೋಬೇಕು ಬಂದ್ಗಳೇ. ಅಕ್ಕಿಯನ್ನು ತೊಳೆದು ಸ್ವಲ್ಪ ಆರಾಕ್ರಿ, ಸ್ವಲ್ಪ ಆರಿದ ಮೇಲೆ ಮಿಕ್ಸಿಯಲ್ಲಿ ಗ್ರ್ಯಾಂಡ್ ಮಾಡಿಕೊಂಡ್ರೆ ಈಸಿಯಾಗಿ ಪೌಡ್ರ್ ಆಗುತ್ತೆ. ಈಗ ಇದರಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡ್ಬಿಟ್ಟು ನಾವು ಚಲೋತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವ್ರೆ. ಈಗ ಒಂದ್ರ ಮೇಲೊಂದು ಹಬ್ಬನೂ ಬರ್ತಾವ್ರೆ, ದೊಡ್ಡ ದೊಡ್ಡ ಹಬ್ಬಗಳು. ಈ ಹಬ್ಬಕ್ಕೂ ಕೂಡ ನಾವು ಎಲ್ಲಾನು ಸ್ನ್ಯಾಕ್ಸ್ ಮಾಡ್ಕೋಬಹುದು. ಮತ್ತು ನಮಗೆ ದಿನ ಒಂದೊಂದು ಸ್ನ್ಯಾಕ್ಸ್ ಏನು ಬೇಕು ಅಂತಂದರೆ ಹೀಗೆ ದಿನಕ್ಕೊಂದು ಸ್ನ್ಯಾಕ್ಸ್ ನಾವು ಮಾಡ್ಕೋಬಹುದು ಬಂದಗಳೇ. ಈಗ ನೋಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ 1 ಸೌಟಿ ಎಣ್ಣೆಯನ್ನು ಹಾಕ್ಕೊಂಡು ಚಲೋತ್ನಂಗೆ ಇದನ್ನು ಹಿಂಗೆ ಮಿದ್ದಿ ಕಲಸೋದ್ರಿಂದ ಏನಾಗುತ್ತೆ ರೀ, ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ಮಿಕ್ಸ್ ಆಗುತ್ತೆ. ನಾವು ಎಷ್ಟು ಚಲೋತ್ನಂಗೆ ನಾದ್ತೀವಿ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ನಮ್ಮ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ರೀ. ಈಗ ಒಂದೊಂದು ಪೋರ್ಷನ್ ನಾವು ಮಾಡಿಟ್ಕೊಂಡಿನ್ರಿ. ಈಗ ಎಲ್ಲ ಪೋರ್ಷನ್ ರೆಡಿ ಆತ್ರಿ ನಮ್ಮದು. ಈಗ ಒಂದು ತೊಗೊಂಡು ಮಿಕ್ಕಿದ್ದನ್ನೆಲ್ಲ ನಾನು ಮುಚ್ಚಿಡ್ತೀನಿ ರೀ. ಯಾಕಂತಂದ್ರೆ ನಮ್ಮ ಹಿಟ್ಟು ಡ್ರೈ ಆಗಬಾರ್ದು ರೀ, ಅದಕ್ಕೋಸ್ಕರ. ಈಗ ಒಂದನ್ನು ತೊಗೊಂಡಿನಲ್ರಿ, ಅದ್ರೊಳಗೆ ನೋಡ್ರಿ, ಫಸ್ಟ್ ನಾವು ಮುರುಕು ಮಾಡ್ಕೊಳ್ಳೋಣ್ರಿ. ಅದಕ್ಕೆ ಅಜ್ವಾನನ ಸ್ವಲ್ಪ 1 ಸ್ಪೂನ್ ಅಜ್ವಾನ ತೊಗೊಂಡಿನ್ರಿ, ತಿಕ್ಕಿ ಹಾಕೊಳಕತ್ತೀನಿ ರೀ. ಹಿಂಗೆ ತಿಕ್ಕಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಭಾಳ ಚೆನ್ನಾಗಿರ್ತೈತೆ ರೀ. ಘಮ್ ಘಮ್ ಅಂತಿರ್ತೈತ್ರಿ, ರುಚಿ ಮಾತ್ರ ಭಾಳ ಆಗತ್ತೆ ರೀ. ಹಂಗಾಗಿ ಅಜ್ವಾನ ಸ್ವಲ್ಪ ಕೈಯಿಂದ ತಿಕ್ಕಿ ಹಾಕೋರಿ. ಇಲ್ಲ ನೀವು ಪೌಡ್ರ್ ಮಾಡಿ ಹಾಕ್ಕೊಂಡು ಹಾಕೋಬೋದು, ಏನು ತೊಂದರೆ ಏನಾಗೋದಿಲ್ಲ ರೀ. ಈಗ ಚಲೋತ್ನ್ಯಾಗ ನೋಡ್ರಿ, ಇದನ್ನು ಮಿದ್ಕೋರಿ. ಹಿಂಗೆ ಮಿದ್ಕೊಂಡು ಸ್ವಲ್ಪ ಉದ್ದಕ್ಕೆ ಮಾಡ್ಕೊಂಡಿನಿ ರೀ. ಈಗ ನಮಗೆ ಮುರುಕು ಮಾಡ್ಕೊಳಕ್ಕೆ ಚಕ್ಲಿ ಒಳ್ಳೆ ಬೇಕ್ರಿ. ಚಕ್ಲಿ ಒಳ್ಳಿಗೆ ನೋಡ್ರಿ ಎಣ್ಣೆ ಹಚ್ಕೊಳಕತ್ತೀನಿ ರೀ. ನಾನು ಸ್ವಲ್ಪ ಹಿಂಗೆ ಎಣ್ಣೆ ಹಚ್ಚೋದ್ರಿಂದ ನಮ್ಮ ಹಿಟ್ಟು ಚಕ್ಲಿ ಒಳ್ಳಿಗೆ ಹತ್ತೋದಿಲ್ಲ ರೀ, ಈಸಿಯಾಗಿ ಕೆಳಗಡೆಗೆ ಬರ್ತೈತೆ ರೀ. ಎಷ್ಟು ನನ್ನ ಚಕ್ಲಿ ಒಳ್ಳಿಗೆ ಹತ್ತಂಗಿಲ್ಲ. ಈಗ ನಮ್ಮ ಮ್ಯಾಲಿಂದ ಮುಚ್ಚಳ ಇರ್ತೈತಲ್ರಿ, ಅದ್ರ ಮ್ಯಾಲೆ ವೀಲ್ ಇರ್ತೈತಲ್ಲ, ಅದಕ್ಕೂ ಕೂಡ ಎಣ್ಣೆ ಹಚ್ಕೊಂಡೇನಿ ರೀ. ಈಗ 2 ಬರ್ತಾವ್ರಿ ನಮಗೆ. ಅದ್ರೊಳಗೆ ಒಂದು ನೈಸ್ ಅಂತ ಬರ್ತೈತೆ ರೀ, ಒಂದು ಮೀಡಿಯಮ್ ಬರ್ತೈತೆ ರೀ. ನಾನು ಮೀಡಿಯಮ್ ಅದಕ್ಕೆ ನಾನು ಎಣ್ಣೆ ಹಚ್ಕೊಳಕತ್ತೀನಿ ರೀ. ಪೂರಾ ನೈಸ್ ಅಂದ್ರೆ ಕೂದಲು ಇದ್ದಂಗೆ ಇರ್ತೈತೆ ರೀ ಅದು. ಅದಕ್ಕೋಸ್ಕರ ನಾ ಅದನ್ನು ಹಚ್ಕೊಳಕತ್ತಿಲ್ಲ ರೀ. ನಿಮ್ಮ ಇಷ್ಟ ರೀ, ನಿಮ್ಗೆ ಅದರಲ್ಲಿ ಬೇಕೋ ಅದರಲ್ಲಿ ನೀವು ಮಾಡ್ಕೋಬಹುದು. ಈಗ ಅದರಲ್ಲಿ ಹಿಟ್ಟನ್ನು ಹಾಕ್ಕೊಂಡು ನಾನು ಸ್ವಲ್ಪ ಪ್ರೆಸ್ ಮಾಡ್ಕೊಂಡೆ ರೀ. ಈಗ ಮುಚ್ಚಳವನ್ನು ಮುಚ್ಚಿ ಇದು ನೋಡ್ರಿ ಟೈಟ್ ಮಾಡ್ಕೊಂಬಿಡ್ರಿ. ಈಗ ಆಲ್ರೆಡಿ ಈ ಕಡೆ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ. ನಾನು ಎಣ್ಣೆ ಚೆನ್ನಾಗಿ ಬಿಸಿ ಆಗೈತೆ ರೀ. ಫ್ಲೇಮನ್ನು ಲೋ ಮಾಡಿಕೊಂಡು ಅದ್ರೊಳಗೆ ನಾನು ಡೈರೆಕ್ಟಾಗಿ ಹಿಂಗೆ ಒತ್ಕೊಳಕತ್ತೀನಿ ರೀ. ಇದನ್ನು ನಿಮ್ಗೇನಾದರೂ ಎಣ್ಣೆ ಒಳಗೆ ಒತ್ಕೊಳಕ್ಕೆ ಕಷ್ಟ ಆಗ್ತಿತ್ತು ಅಂದ್ರೆ ಸಾಕಷ್ಟು ಸಾರಿ ನಾನು ಯಾವ ರೀತಿಯಾಗಿ ಜಾಲಿ ಸೌಟ್ನ್ಯಾಗ ಒತ್ತಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಹಂಗೆ ನೀವು ಒತ್ಕೊಂಡು ಜಾಲಿ ಸೌಟನ್ನು ಡೈರೆಕ್ಟಾಗಿ ಇದರಲ್ಲಿ ಬಿಡಬಹುದು ಬಂದರೆ. ದೊಡ್ಡ ಜಾಲಿ ಸೌಟ್ ಇದ್ದರೆ ಅದರಲ್ಲಿ ಒತ್ಕೊಂಡು ಡೈರೆಕ್ಟಾಗಿ ಬಿಟ್ಕೊಳ್ಳಿ. ನಿಮಗೆ ಹಿಂಗೆ ಬಿಡೋಕ್ಕೆ ಕಷ್ಟ ಆಯಿತು ಅಂತಂದರೆ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಎಣ್ಣೆಯಲ್ಲೇ ನಾವು ಬಿಟ್ಕೋಬೇಕ್ರಿ.
ಈಗ ಅದ್ರಾಗ ಎಷ್ಟು ಹಿಡಿತೈತಿ ಅಷ್ಟನ್ನು ಮಾತ್ರ ನಾನು ಹಾಕಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಸ್ವಲ್ಪ ಕಲರ್ ಬಂತು ಅಂದಾಗ ಇದನ್ನು ನಾವು ಹೊಳ್ಳಿಸಿ ಹಾಕೊಂಡ್ರಿ. ಇಷ್ಟು ರುಚಿಯಾಗಿರ್ತಾವ್ರಿ ನಮ್ಮ ಸ್ನ್ಯಾಕ್ಸ್. ಒಂದಕ್ಕೊಂದು ಇನ್ಸ್ಟಂಟಾಗಿ ಮಾಡುವಂಥ ಈ ಸ್ನ್ಯಾಕ್ಸು ಸಖತ್ತಾಗಿರ್ತೈತೆ ರೀ. ಮಿಸ್ ಮಾಡ್ಕೋಬೇಡ್ರಿ. ಪೂರ್ತಿ ವಿಡಿಯೋನ ನೋಡ್ರಿ, ಎಂಡ್ವರೆಗೆ ನೋಡ್ರಿ. ನಡಕ್ ಪಾಸ್ ಮಾಡಕ್ಕೆ ಹೋಗ್ಬೇಡ್ರಿ. ಪಾಸ್ ಮಾಡಿದ್ರೆ ನಮಗೆ ಏನೂ ಗೊತ್ತಾಗಂಗಿಲ್ಲ. ಈಗ ನೋಡ್ರಿ ಸ್ವಲ್ಪ ಫ್ಲೇಮನ್ನು ಹೈ ಮಾಡಿದ್ದೆ. ಹೈ ಮಾಡಿ ಸ್ವಲ್ಪ ಆಮೇಲೆ ಲೋ ಹೈ ಮಾಡ್ಕೊತ ನಾವು ನೀಟಾಗಿ ಇದನ್ನು ಗರಿ ಆಗೋವರೆಗೆ ಹೊಂಬಣ್ಣ ಬರೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಂಡಿವ್ರಿ. ಈಗ ನೋಡ್ರಿ ನೀಟಾಗಿ ನಮ್ಮ ಫ್ರೈ ಆಯಿತು. ಚಲೋತ್ನಾಗ ನಮ್ಮ ಫ್ರೈ ಆಯಿತು ಅಂತಂದ್ರೆ ಎಣ್ಣೆ ಗುಳ್ಳೆ ಅದು ಕಂಪ್ಲೀಟಾಗಿ ಬರೋದು ನಿಂತು ಬಿಡ್ತ್ರಿ. ಈಗ ನಾವು ಸ್ವಲ್ಪ ಹೊಂಬಣ್ಣ ಜಾಸ್ತಿ ಬರೋವಾಗ ಮಾಡ್ಕೊಂಡ್ರೆ ನಾವು ಎಷ್ಟು ದಿವಸ ಇಟ್ಟರು ಸ್ಟೋರೇಜ್ ಮಾಡ್ಕೊಂಡಿಟ್ರು ಕೂಡ ಅದೇನಾಗತ್ತೆ ರೀ ಗರಿ ಹಾಗೇ ಇರುತ್ತೆ ರೀ. ಸ್ವಲ್ಪ ನಾವು ವೈಟ್ ತೆಗೆದಿವಿ ಅಂತಂದ್ರೆ 1 ವಾರದವರೆಗೆ ಆಗಿ ನಾವು ತಿನ್ಬೋದ್ರಿ. ನಾವು ಜಾಸ್ತಿ ದಿನ ಸ್ಟೋರೇಜ್ ಮಾಡಿ ಇಟ್ಕೋಬೇಕು ಅಂತಂದ್ರೆ ಹಿಂಗೆ ಗರಿಯಾಗಿ ಫ್ರೈ ಮಾಡ್ಕೋರಿ. ಸ್ವಲ್ಪ ಜಾಸ್ತಿನೇ ಸ್ವಲ್ಪ ನಮಗೆ ಹೊಂಬಣ್ಣ ಬರಲಿ ರೀ. ಈಗ ಉಳಿದಿದ್ದನ್ನು ಕೂಡ ನಾನು ಹಿಂಗೆ ಎಲ್ಲಾನು ರೆಡಿ ಮಾಡ್ಕೊಂಡು ಬರ್ತೀನಿ ರೀ. ನಿಮಗೆ ಒಂದು ಗಮನದಲ್ಲಿರಲಿ ರೀ, ನೀವು ಡೈರೆಕ್ಟಾಗಿ ಹಿಂಗೆ ಬಿಡಬೇಕಾದ್ರೆ ಫ್ಲೇಮನ್ನು ಲೋನಲ್ಲೇ ಮಾಡ್ಕೊಳ್ಳಿ, ಹೈನಲ್ಲೇ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಹೈನಲ್ಲಿ ಮಾಡ್ಕೊಂಡ್ರೆ ಕೈಗೆಲ್ಲ ಆವರಿ ಬಡೀತರಿ, ಕೈ ಸುಡುತ್ತೆ. ಹಾಗಾಗಿ ಫ್ಲೇಮ್ ಲೋ ಮಾಡಿಕೊಂಡ್ರೆ ನೀವು ಅದರಲ್ಲಿ ಡೈರೆಕ್ಟಾಗಿ ಒತ್ತಬಹುದು. ಈಗ ನೋಡ್ರಿ ಇದನ್ನು ಕೂಡ ನಾನು ಸೇಮ್ ಹಾಗೇನೆ ಫ್ರೈ ಮಾಡಿಕೊಂಡು ಬರ್ತೇನೆ ರೀ. ಈಗ ನೋಡಿ ಕಂಪ್ಲೀಟಾಗಿ ನಮ್ದು ಎಲ್ಲ ನೊರೆ ಬರೋದಿಲ್ಲ, ಕಂಪ್ಲೀಟಾಗಿ ನಿಂತು ಬಿಡುತ್ತೆ ರೀ. ಚೆನ್ನಾಗಿ ಫ್ರೈ ಆಯಿತು ಅಂದರೆ ಕಂಪ್ಲೀಟ್ ನೊರೆ ಎಲ್ಲ ಬಂದು ಆ ಟೈಮ್ನಲ್ಲಿ ನಾವು ಇದನ್ನು ತೆಗೆದುಬಿಡ್ಬೇಕು. ಅಕಸ್ಮಾತಾಗಿ ನಿಮ್ಗೆ ಹೆಂಗೆ ಆಗಿದ್ದು ಗೊತ್ತಾಗಿಲ್ಲ ಅಂದರೂ ಕೂಡ ಈಸಿಯಾಗಿ ನಾನು ಟಿಪ್ಸು ಟ್ರಿಕ್ಸು ಯಾವ ರೀತಿ ಮಾಡ್ಬೇಕು ಅನ್ನೋದು ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬಂಧುಗಳೇ. ಪೂರ್ತಿ ವಿಡಿಯೋನ ನೋಡಿ. ನಾನು ಕೇಳ್ಕೊಳ್ಳೋದಿಷ್ಟೇ ಪೂರ್ತಿ ವಿಡಿಯೋನ ನೋಡಿ ಅಂತ. ಈಗ ಅದು ರೆಡಿ ಆಯಿತು, ಮುಂದಿನ ಮಾಡೋಣ ಬನ್ನಿ. ಈಗ ಇನ್ನೊಂದು ಉಳ್ಳೆಯನ್ನು ತಗೊಂಡೆ, ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ 1 ಸ್ಪೂನಷ್ಟು ಅಚ್ಚು ಖಾರದ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ಇದನ್ನು ನೀವು ರೆಡಿ ಮಾಡ್ಕೋಬಹುದು. ಈಗ ನಾನು ಮಾಡ್ಕೊತಿರೋದು ಮಿಕ್ಸರ್ ಸೇವ್ ಅಂತಾರಲ್ಲ ಬಂಧುಗಳೇ, ಅದನ್ನು ನಾನೀಗ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡಿ. ಚಲೋ ಹೊತ್ನಂಗೆ ಹಿಂಗೆ ಮಿದ್ದುಕೊಳ್ರಿ. ಅವಾಗ ಏನಾಗುತ್ತೆ, ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ಅದ್ರೊಳಗೆ ಸೇರ್ತೈತ್ರಿ. ಹಿಂಗೆ ನೋಡ್ರಿ ರೆಡಿ ಆಯಿತು. ಈಗ ಪ್ರತಿ ಸಾರಿ ನಾವು ಚಕ್ಲಿ ಒಳ್ಳಿಗೆ ಏನು ಮಾಡ್ಬೇಕಂತಂದ್ರೆ ಎಣ್ಣೆಯನ್ನು ಹಚ್ಕೋಬೇಕು ಬಂಧುಗಳೇ. ಅಂದ್ರೆ ನಮ್ಮ ಹಿಟ್ಟು ಎಷ್ಟು ಹತ್ತೋದೇ ಇಲ್ಲ. ಈಗ ನೋಡ್ರಿ ಫಸ್ಟ್ ನಾನು ಇದರಲ್ಲಿ ಮುರುಕ್ ಮಾಡ್ಕೊಂಡೆ. ಏನು ಸ್ವಲ್ಪ ಆದರೂ ಹತ್ತಿತ್ತ ಹಿಟ್ಟು ಏನೂ ಹತ್ತಲ್ಲ ಬಂಧುಗಳೇ. ಎಣ್ಣೆ ಅಪ್ಲೈ ಮಾಡೋ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಡ್ರಿ. ಜಾಸ್ತಿ ಏನು ಅಪ್ಲೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಎಣ್ಣೆ ಹಚ್ಚಿರುವಂಥ ಈ ವೀಲನ್ನು ಎಣ್ಣೆ ಭಾಗನ ಮೇಲ್ ಮಾಡಿಬಿಟ್ಟು ನಾವು ಇದನ್ನು ಹಾಕೋಬೇಕು ಬಂಧುಗಳೇ. ಈಗ ನೋಡ್ರಿ ನಾವು ಹಾಕೊಂಡಾಯ್ತು. ಅದರಲ್ಲೇ ಹಿಟ್ಟನ್ನು ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಕೊಂಡು ಮುಚ್ಚಳವನ್ನು ಮುಚ್ಚಿ ಇದನ್ನು ನಾವು ತಿರುಗಿಸ್ಬೇಕು ಬಂಧುಗಳೇ. ಈಗ ಮ್ಯಾಲಿನ ಥ್ರೆಡ್ಡಿಗೆ ಕೂಡ ಎಣ್ಣೆಯನ್ನು ಹಚ್ಕೊಳ್ಳಿ. ನಾನು ಫಸ್ಟ್ ತೋರಿಸಿದ್ನೆಲ್ಲ ಬಂದಾಗ ಅದೇ ರೀತಿ ಪ್ರತಿಯೊಂದು ಸಾರಿ ನಾವು ಚಕ್ಲಿ ಒಳ್ಳಿಗೆ ಮತ್ತು ನಾವು ಮಾಡ್ತಿರುವಂಥ ಸಾಚಾಕ ಎಣ್ಣೆಯನ್ನು ಹಚ್ಚಿ ಪ್ರಿಪೇರ್ ಮಾಡ್ಕೋಬೇಕು. ಈಗ ಆಲ್ರೆಡಿ ನಮ್ಮ ಎಣ್ಣೆ ಬಿಸಿಯಾಗಿದೆ. ಅದರಲ್ಲಿ ನೋಡ್ರಿ ಇದನ್ನು ನಾನು ಹಾಕೋತಾ ಇದ್ದೀನಿ. ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ಫ್ಲೇಮನ್ನು ಲೋನಲ್ಲಿ ಇಟ್ಕೊಂಡು. ಈಗ ನಾವು ಇದು ಹಾಕ್ತಾ ನೊರೆ ನೋಡ್ರಿ ತುಂಬ ಜಾಸ್ತಿನೇ ಬರ್ತಾ ಇರುತ್ತೆ. ಈಗ ಒಂದು ಕಡೆ ಸ್ಟಿಪ್ ಆಯಿತು ಅಂದಾಗ ನಾವು ಇದನ್ನು ನೀಟಾಗಿ ತಿರುಗಿಸ್ಕೊಂತ ಫ್ರೈ ಮಾಡಿಕೊಂಡು ಒಂದ್ಸಾರಿ ನಾವು ಹೊಳ್ಳಿಸಿ ಹಾಕೋಬೇಕು ಬಂಧುಗಳೇ. ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಹೊಳ್ಳಿಸಿ ಹಾಕ್ಕೊಂಡು ಎರಡೂ ಕಡೆ ನಾವು ತಿರುಗಿಸಿ ಒಂದು 3-4 ಸಾರಿ ಹೀಗೆ ನಾವು ಟರ್ನ್ ಮಾಡ್ಕೊತ ನಾವೇನು ಮಾಡಬೇಕು ಫ್ರೈ ಮಾಡ್ಕೋಬೇಕು ಬಂಧುಗಳೇ. ಆವಾಗ ನಮಗೇನಾಗುತ್ತೆ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಫ್ಲೇಮು ಲೋನಲ್ಲೇ ಇರಲಿ. ಈಗ ಇನ್ನೊಂದು ಸ್ಪೂನನ್ನು ತಗೊಂಡು ಸಪೋರ್ಟ್ ಇಟ್ಕೊಂಡು ಇದನ್ನು ಹೊಳ್ಳಿಸಿ ಹಾಕೊಳ್ಳಿ. ನಾವು ಇದರಲ್ಲಿ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಮಾತ್ರ ಹಾಕೊಳ್ಳಿ ಬಂಧುಗಳೇ. ಈಗ ನಾವು ತಿರುಗಿಸಿ ಹಾಕಬೇಕಾದ್ರೆ ತುಂಡಾದರೂ ಏನು ತೊಂದರೆ ಏನಿಲ್ಲ, ಯಾಕಂದರೆ ನಾವು ಮಿಕ್ಸರ್ ಅಂದರೆ ತುಂಡೇ ಮಾಡ್ತೀವಿ. ಈಗ ಎರಡೂ ಕಡೆ ನಮ್ಮ ಹೊಂಬಣ್ಣ ಬಂದಾಯಿತು. ಎಣ್ಣೆಯಿಂದ ಹೊರಗಡೆಗೆ ತೆಗಿತಾ ಇದ್ದೀನಿ. ನೀಟಾಗಿ ಎಣ್ಣೆಯನ್ನು ನಾವು ಬಸ್ಕೊಂಡ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳಿ, ಇಲ್ಲ ಅಂತಂದರೆ ಹಿಂಗೆ ಪ್ಲೇಟಿಗೆ ಹಾಕೊಳ್ಳಿ. ನಮ್ಮ ಜಾಸ್ತಿ ಎಣ್ಣೆ ಏನೂ ಇಲ್ಲ ಬಂಧುಗಳು, ಹಾಗಾಗಿ ನಾನು ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಇಲ್ಲ. ಈಗೆಲ್ಲಾನು ನಾವು ಮುರುಕ್ ರೆಡಿ ಮಾಡ್ಕೊಂಡು ಬಂದೆ ಬಂಧುಗಳೇ. ಇನ್ನು ಮುಂದಿನ ಪ್ರೊಸೀಜರ್ಗೆ ಹೋಗೋಣ ಬನ್ನಿ. ಈಗ ನಾವು ಪಾಪಡಿ ಮಾಡ್ಕೊಳ್ಳೋಣ. ಇದರಿಂದ ಪಾಪಡಿ ಮಾಡ್ಕೊಳ್ಳಿಕ್ಕೆ ಈ ಥರ ಸಾಚ ತೊಗೋಬೇಕು ನಾವು. ಸ್ವಲ್ಪ ಅಗಲಿರೋದು ಹೋಲ್ ತೊಗೊಂಡ್ರು ಚೆನ್ನಾಗಿರುತ್ತೆ ಬಂಧುಗಳೇ. ನನ್ನ ಹತ್ರ ಇನ್ನೊಂದು ಸ್ವಲ್ಪ ದೊಡ್ಡ ಸಾಚ ಇಲ್ಲ, ಹಾಗಾಗಿ ನಾನು ಇರೋ ಸಾಚನ ತೊಗೊಂಡಿದ್ದೀನಿ. ಇದಕ್ಕೆ ಸೇಮ್ ಬಂಧುಗಳೇ, ನಾ ಎಲ್ಲದಕ್ಕೂ ಯಾವ ಥರ ಎಣ್ಣೆ ಅಪ್ಲೈ ಮಾಡ್ಕೋಬೇಕಂತ ಹೇಳಿದೆ ಅದೇ ಥರ ಎಣ್ಣೆಯನ್ನು ಹಚ್ಕೊಂಡು ಎಣ್ಣೆ ಭಾಗದ ವೀಲ್ ಮೇಲೆ ಮಾಡಿ
ಅದನ್ನು ರೆಡಿ ಮಾಡಿ ಇಟ್ಕೊಂಡೆ. ಇದರಲ್ಲಿ ನೋಡ್ರಿ ಸ್ವಲ್ಪ ಅಜವಾನನ ಹಾಕೋಬೇಕು. ನಮ್ಮ ಪಾಪಡಿಯಲ್ಲಿ ಅಜವಾನ ಹಾಕಿದರೆ ಟೇಸ್ಟ್ ಅನ್ನೋದು ಸಖತ್ತಾಗಿರುತ್ತೆ. ಪಾಪಡಿಗೆ ಅಜವಾನ ಬಿಡಲಿಕ್ಕೆ ಬೇಕು. ಇದನ್ನು ಜಾಸ್ತಿ ನಮಗೆ ಪಳ್ಳಾಗಬೇಕು ಅಂತಂದ್ರೆ ನಮ್ಮ ಪಾಪಡಿ ಹಗರವಾಗಬೇಕು, ಪಳ್ಳಾಗಬೇಕು. ಅದಕ್ಕೋಸ್ಕರ ಒಂದೇ ಒಂದು ಸ್ಪೂನಷ್ಟು ಹುರುಗಡಲೆ ಪೌಡ್ರ್ ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಬಂಧುಗಳೇ. ಇದು ನಾನು ಇದರಲ್ಲಿ 2 ಪಾಪಡಿ ಮಾಡ್ಕೋತಾ ಇದ್ದೀನಿ. ಒಂದು ಖಾರದ ಪಾಪಡಿ, ಒಂದು ಹಂಗ ಪಾಪಡಿ, ಯೆಲ್ಲೋ ಪಾಪಡಿ, ರೆಡ್ ಪಾಪಡಿ. ನಿಮ್ಗೆ ಯಾವ ಥರ ಇಷ್ಟ ಅನ್ನೋದು ನೋಡ್ಕೊಂಡು ಮಾಡ್ಕೊಳ್ಳಿ ಬಂಧುಗಳೇ. ಪಾಪಡಿ ಅಂದರೆ ಯೆಲ್ಲೋ ಕಲರ್ ಪಾಪಡಿನೇ ಜಾಸ್ತಿ ಇಷ್ಟಪಡೋದು. ನೀವು ದೊಡ್ಡವರು ಸ್ವಲ್ಪ ಖಾರ ಹಾಕಿರೋ ಪಾಪಡಿ ಇಷ್ಟಪಡ್ತಾರಲ್ಲೇ ಬಂಧುಗಳೇ, ಹಾಗಾಗಿ ನಾನು 2 ನಾನು ತೋರಿಸ್ತಾ ಇದ್ದೀನಿ. ಈಗ ಇದನ್ನು ನೋಡ್ರಿ ಹಾಕ್ಕೊಂಡೆ ಇದರಲ್ಲಿ ಆ ಒಳ್ಳಿನಲ್ಲಿ ಹಾಕೊಂಡ್ಬಿಟ್ಟು ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಕೊಂಡು ಮುಚ್ಚಳವನ್ನು ಮುಚ್ಚಿಟ್ಕೊಂಡೆ. ನೀಟಾಗಿ ಥ್ರೆಡ್ಡನ್ನು ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡ್ಕೊಂಡು ಈ ಬಿಸಿ ಆಗಿರುವಂಥ ಎಣ್ಣೆಯಲ್ಲಿ ನಾವು ಹೀಗೆ ಡೈರೆಕ್ಟಾಗಿಯೇ ಬಿಡ್ತಾ ಇದ್ದೀನಿ ಬಂಧುಗಳೇ. ಈ ಡೈರೆಕ್ಟಾಗಿ ಬಿಡ್ರಿ. ಈಗ ಇದರಲ್ಲಿ ನಮ್ಮ ಹಾಕಿರುವಂಥ ಅಜವಾನ ಏನಾಗುತ್ತೆ ಅಂದರೆ ಅದರಲ್ಲಿ ಅಡ್ಡ ಸಿಗ್ತಾ ಇದೆ. ಹಾಗಾಗಿ ನೋಡ್ರಿ ಕೊನೆಗೆ ನನ್ನ ಎಳೆ ಅನ್ನೋದು ನೀಟಾಗಿ ಬರ್ತಾ ಇಲ್ಲ. ನೀವು ಆದಷ್ಟು ಅಜವಾನವನ್ನು ಕೂಡ ಪುಡಿ ಮಾಡಿ ಹಾಕೊಡ್ರಿ ಬಂಧುಗಳೇ. ನೈಸ್ ಹೋಲ್ ಇದ್ರೂ ಕೂಡ ಏನು ತೊಂದರೆ ಆಗಲ್ಲ. ಇವಾಗ ನೋಡ್ರಿ ನಾನು ಇಡೀದಾಗಿ ನಾನು ತಿಕ್ಕಿ ಹಾಕೊಂಡಿದ್ದೀನಲ್ಲ, ನನ್ನ ಹೋಲ್ನಲ್ಲಿ ಅದು ಸ್ಟ್ರಕ್ ಆಗ್ತಾ ಇದೆ. ಹಾಗಾಗಿ ಏನಾಗ್ತಾ ಇದೆ ಅಂದರೆ ಎಳೆ ಅನ್ನೋದು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಚೆನ್ನಾಗಿ ಬಂತು, ನಂತರ ಏನಾಯಿತು ಎಳೆ ಅನ್ನೋದು ನೋಡ್ರಿ ಹೀಗೆ ನೈಸ್ ಆಗಿ ಬಂತು. ಅದಕ್ಕೋಸ್ಕರ ನೀವು ಕುಟ್ಟಿ ಹಾಕೊಳ್ಳಿ ಅಜವಾನನ. ಇಲ್ಲ ನಿಮ್ಮ ಹತ್ರ ಇನ್ನೊಂದು ಸ್ವಲ್ಪ ದೊಡ್ಡ ಹೋಲಿಂದ ಇತ್ತು ಅಂತಂದರೆ ಅದನ್ನು ಹಾಕೊಂಡ್ರು ಕೂಡ ನೀವು ಅಜವಾನನ ಡೈರೆಕ್ಟಾಗಿ ಹಾಕೋಬಹುದು. ಈಗ ನೋಡ್ರಿ ನಾನು ಫ್ರೈ ಮಾಡ್ಕೊಂಡು ಬಂದಾಯಿತು. ಈಗ ಇದರಲ್ಲಿ ನಾನು ಖಾರ ಹಾಕಿ ಕೂಡ ಫ್ರೈ ಮಾಡ್ಕೊಂಡಿನಿ ಬಂಧುಗಳೇ. ಅದನ್ನು ತೋರಿಸ್ಬೇಕಂದ್ರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂದ್ಕೊಂಡು ಬಾಯಿಯಿಂದ ಹೇಳ್ತಾ ಇದ್ದೀನಿ, ನಾನು ಅದನ್ನು ತೋರಿಸ್ತಾ ಇಲ್ಲ. ಈಗ ನಿಪ್ಪಟ್ಟು ಮಾಡ್ಕೊಳ್ಳೋಣ ಬನ್ನಿ. ನಿಪ್ಪಟ್ಟು ಮಾಡ್ಕೊಳ್ಳಿಕ್ಕೆ ನಾನು ಒಂದು ಉಳ್ಳೆಯನ್ನು ತಗೊಂಡೆ. ಅದರಲ್ಲಿ ಒಂದು ಸ್ವಲ್ಪ ನಿಮ್ಮ ಖಾರಕ್ಕನುಗುಣವಾಗಿ ಅಚ್ಚು ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕನ್ನೋದು ನೋಡ್ಕೊಂಡು ಹಾಕ್ಕೊಳ್ರಿ. ಹಾಗೆ 2 ಸ್ಪೂನಷ್ಟು ಶೇಂಗಾನ ಔಡಾ ಜವಡ ಕುಟ್ಟಿರೋದು, ಹಾಗೆ ಹುರುಗಡಲೆಯನ್ನು ಕೂಡ 2 ಸ್ಪೂನಷ್ಟು ಔಡಾ ಜವಡ ಕುಟ್ಟಿರೋದನ್ನು ಹಾಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡೆ. ಇದರಲ್ಲಿ ಜೀರಿಗೆಯನ್ನು ಕೂಡ ನಾನು ಒಂದಿಷ್ಟು ಹಾಕ್ಕೊಂಡೆ. ನಿಮಗೆ ಬೇಕಂದರೆ ಅಜವಾನ ಕೂಡ ಹಾಕೋಬಹುದು ಬಂದರೆ ಚೆನ್ನಾಗಿರ್ತೈತೆ. ಕೆಲವರು ಇದರಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ಹಾಕೋತಾರೆ. ನೀವು ಬೇಕಂದರೆ ಬೆಳ್ಳುಳ್ಳಿಯನ್ನು ಕೂಡ ಹಾಕೋಬಹುದು. ನಾನು ಇದರಲ್ಲಿ ಬೆಳ್ಳುಳ್ಳಿ ಹಾಕಿಲ್ಲ. ನಿಪ್ಪಟ್ಟು ಅಂದರೆ ಬೆಳ್ಳುಳ್ಳಿ ಹಾಕದೆ ಮಾಡಿದ್ರೇ ಚೆನ್ನಾಗಿರುತ್ತೆ. ಕೆಲವರಿಗೆ ಬೆಳ್ಳುಳ್ಳಿ ಇಷ್ಟಪಡೋರು ಹಾಕೋಬಹುದು ಬಂಧುಗಳೇ. ಈಗ ಒಂದೊಂದನೇ ಉಳ್ಳಿಯನ್ನು ತಗೊಂಡು ನೀಟಾಗಿ ನಾನು ಅಂಗೈಯಷ್ಟು ಅಗಲನೆ ನಾನು ಮಾಡ್ಕೊಂಡಿಲ್ಲೇ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ನೀವು ಇದನ್ನು ಪ್ಲಾಸ್ಟಿಕ್ ಸೀಟ್ ಇಲ್ಲ ಬಾಳೆ ಎಲೆ ಮೇಲೆ ಇಲ್ಲ ನೀವು ಹೋಳಿಗೆ ಪೇಪರ್ ಬರ್ತಲ್ಲ ಅದ್ರ ಮೇಲೆ ಕೂಡ ನೀವು ಇದನ್ನು ಮಾಡ್ಕೋಬಹುದು ಬಂಧುಗಳೇ. ಹೀಗೆ ಮಾಡಿಕೊಂಡು ನಾವು ಸ್ವಲ್ಪ ಗುಂಡಕ್ಕೆ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ದಪ್ಪ ಗಾತ್ರದಲ್ಲಿ ಮಾಡ್ಕೊಳ್ಳಿ. ನಮ್ಮ ಅಂಗೈಯಲ್ಲೇ ದೊಡ್ಡದಾಗಿ ಬರುತ್ತೆ, ಹಾಗಾಗಿ ನಾನು ಅಂಗೈಯಲ್ಲೇ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಆಗ ನೋಡ್ರಿ ಇದನ್ನು ನಾನು ನಿಪ್ಪಟ್ಟು ಮಾಡ್ಕೊಂಡು ಆಯಿತು ಬಂಧುಗಳೇ. ಈಗ ಇದೇ ರೀತಿಯೇ ನಾವು ಕೋಡ್ಬೇಳೆ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೋಬಹುದು. ಹಾಗೆ ನಾನು ಕೋಡ್ಬೇಳೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದು ತೋರಿಸ್ತಾ ಇಲ್ಲ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ನಾವು ಇದೇ ಹಿಟ್ಟಿನಲ್ಲೇ ಕೋಡ್ಬೇಳೆ ಮತ್ತು ನಿಪ್ಪಟ್ಟನ್ನು ಮಾಡ್ಕೋಬಹುದು. 2 ಪ್ರೊಸೀಜರ್ ಸೇಮ್ ಬಂಧುಗಳೇ. ಈಗ ನೋಡ್ರಿ ಕೋಡ್ಬೇಳೆನ ಕೂಡ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ದೊಡ್ಡ ಕೋಡ್ಬೇಳೆ ಮಾಡ್ಕೋತಾ ಇದ್ದೀನಿ. ಇದು ಚಿಕ್ಕ ಕೋಡ್ಬೇಳೆ ಮಾಡ್ಕೊಳ್ಳಿಕ್ಕೆ ಬರಲ್ಲ, ಯಾಕಂದ್ರೆ ಇದರಲ್ಲಿ ನಾವು ಶೇಂಗಾ ಕೂಡ ದಪ್ಪಗಿರುತ್ತೆ, ಕಡಲೆ ಮತ್ತೆ ಕಡಲೆ ಬೀಜ 2 ದಪ್ಪಗಿರುತ್ತೆ. ಈಗ 2 ನಾವು ರೆಡಿ ಮಾಡ್ಕೊಂಡಾಯ್ತು. ಇವಾಗ ಆಲ್ರೆಡಿ ಎಣ್ಣೆಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಆ ಬಿಸಿ ಆಗಿರುವಂಥ ಎಣ್ಣೆಯಲ್ಲಿ ನೋಡ್ರಿ ಮೊದಲಿಗೆ ನಿಪ್ಪಟ್ಟನ್ನು ಕರಿತೀನಿ ನಾನು. ಹೀಗೆ ಒಂದಾದ ತಕ್ಷಣ ಒಂದು ನಿಮಿಷ ವೇಟ್ ಮಾಡಿ ಮತ್ತೊಂದನ್ನು ಬಿಡಿ, ಮತ್ತೊಂದು ನಿಮಿಷ ವೇಟ್ ಮಾಡಿ ಮತ್ತೊಂದನ್ನು ಬಿಡಿ. ಅಂದರೆ ನಾವು ಅದರಲ್ಲಿ ಎಷ್ಟು ಹಿಡಿತೆ ಅಷ್ಟು ನಿಪ್ಪಟ್ಟನ್ನು ಹಾಕೊಂಡು ಕರಿಬಹುದು. ನಾವು ಅರ್ಜೆಂಟ್ ಮಾಡಿದ್ರೆ ಏನಾಗುತ್ತೆ ಮುರಿದು ಹೋಗುತ್ತೆ ಬಂಧುಗಳೇ. ಈಗ ನೋಡ್ರಿ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಹೊಂಬಣ್ಣ ಬರುವಾಗೆ 2 ಕಡೆ ಬ್ರೌನ್ ಕಲರ್ ಬರಲಿ ಬಂಧುಗಳೇ. ಹಾಗೆ ಚೆನ್ನಾಗಿ ನೀಟಾಗಿ ಕಲರ್ ಬಂದ ಮೇಲೆ ಇದನ್ನು ಎಣ್ಣೆಯಿಂದ ಹೊರಗಡೆ ತಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ದಪ್ಪ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಮೇಲೆ ಕ್ರಿಸ್ಪಿ ಆಗಿರುತ್ತೆ ಬಂಧುಗಳೇ, ಒಳಗಡೆಗೆ ಏನಾಗುತ್ತೆ ಟೊಳ್ಳು ಇರುತ್ತೆ. ಹಾಗಾಗಿ ತಿನ್ಬೇಕಾದ್ರೆ ನಮಗೆ ಗಟ್ಟಿ ಅನ್ನೋದೇ ಇರಲ್ಲ. ನಾವು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಏನಾಗುತ್ತೆ ಗಟ್ಟಿಗೆ ಬರುತ್ತೆ. ಹಾಗಾಗಿ ಎಲ್ಲರೂ ತಿನ್ಲಿಕ್ಕೆ ಆಗೋಲ್ಲ. ಹೀಗೆ ಮಾಡ್ಕೊಂಡ್ರೆ ಎಲ್ಲರೂ ತಿನ್ಬಹುದು, ಚಿಕ್ಕ ಮಕ್ಕಳು ವಯಸ್ಸಾದವರು ಕೂಡ ತಿನ್ಬಹುದು. ಈಗ ಅದೇ ಎಣ್ಣೆಯಲ್ಲಿ ನಾನು ಇವಾಗ ಮಾಡ್ಕೊಂಡಿರುವಂಥ ಕೋಡ್ಬೇಳೆಯನ್ನು ಕರಿತಾ ಇದ್ದೀನಿ. ಇದು ನೀಟಾಗಿ ಅದೇ ಪ್ರೊಸೀಜರ್ ಬಂಧುಗಳೇ. ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ನಾವು ಗರಿ ಆಗುವವರೆಗೆ ಕರಿಬೇಕು ಬಂಧುಗಳೇ. ನಾವು ಎಷ್ಟು ಚೆನ್ನಾಗಿ ನಾವು ಕ್ರಿಸ್ಪಿ ಆಗೋವರೆಗೆ ಕರಿತೀವಿ ಅಷ್ಟು ದಿನವರೆಗೆ ನಾವು ಫ್ರೆಶ್ ಆಗಿ ತಿನ್ಬಹುದು. ನಾವು ಅರ್ಜೆಂಟ್ ಮಾಡಿ ಹೈ ಫ್ಲೇಮನ್ನು ಇಟ್ಟು ನಾವು ಫ್ರೈ ಮಾಡೋದ್ರಿಂದ ಮೇಲೆ ಮಾತ್ರ ಆಗುತ್ತೆ, ಒಳಗಡೆಗೆ ಆಗೋಲ್ಲ. ಹಾಗಾಗಿ ತೆಗೆದಾಗ ಮಾತ್ರ ನಮಗೆ ಕ್ರಿಸ್ಪಿ ಅನಿಸುತ್ತೆ, ನಂತರ ಅದು ಮೆತ್ತಗಾಗುತ್ತೆ. ಹಾಗಾಗಿ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಒಳಗಡೆ ಭಾಗ ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗೋ ನಮಗೆ ಆವಾಗ
ಚೆನ್ನಾಗಿ ನಾವು ಎಷ್ಟು ದಿವಸ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಕೋಡ್ಬೇಳೆ ನಮ್ಮ ದಪ್ಪಗಿರುತ್ತಲ್ವ, ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟ್ ಸಖತ್ತಾಗಿರುತ್ತೆ. ನಮ್ಮ ಕಡಲೆ ಬೀಜ ಹುರುಗಡ್ಲೆ ಸ್ವಲ್ಪ ದಪ್ಪಗಿರೋದ್ರಿಂದ ತಿಂತಾ ಇರುವಾಗ ಬಾಯಲ್ಲಿ ಕಡಲೆ ಬೀಜ ಹುರುಗಡ್ಲೆ ಸಿಗುತ್ತಲ್ವ, ಸಖತ್ತಾಗಿರುತ್ತೆ ಬಂಧುಗಳೇ. ಟೇಸ್ಟ್ ಒಂದಕ್ಕಿಂತ ಒಂದು ಟೇಸ್ಟ್ ಸಖತ್ತಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಈಗ ಮುಂದಿಂದನ್ನು ಮಾಡ್ಕೊಳ್ಳೋಣ ಬನ್ನಿ ನಾವು. ಇದಕ್ಕೆ ನೋಡ್ರಿ, ಮುಂದಿನ ಮಾಡಲಿಕ್ಕೆ ನಾನು ಇದನ್ನು ಚಕ್ಲಿಯನ್ನು ರೆಡಿ ಮಾಡ್ಕೊಳ್ಳೋಣ ಬಂಧುಗಳೇ. ಇದು ವೈಟ್ ಮಾಡ್ಕೊತಾ ಇದ್ದೀನಿ ನಾನು. ಇದರಲ್ಲೇ ಸ್ವಲ್ಪ ಎಳ್ಳು ಮತ್ತು ಜೀರಿಗೆನ ಹಾಕ್ಕೊಂಡೆ. ಒಂದು 2 ಸ್ಪೂನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ, ಬಿಳಿ ಎಳ್ಳು, ಜೀರಿಗೆ. ನಮ್ಮ ಜೀರಿಗೆ ಎಳ್ಳು ಇದರಲ್ಲಿ ಚಕ್ಲಿಯಲ್ಲಿ ಬಿತ್ತು ಅಂತಂದರೆ ಸಖತ್ತಾಗಿರುತ್ತೆ ಬಂಧುಗಳೇ ಟೇಸ್ಟು. ನೀವು ಕರಿ ಎಳ್ಳು ಕೂಡ ಹಾಕೋಬಹುದು. ಈಗ ಚಕ್ಲಿ ಒಳ್ಳಿಗೆ ಮತ್ತು ವೀಲಿಗೆ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ಆ ವೀಲನ್ನು ನೋಡ್ರಿ ಎಣ್ಣೆ ಭಾಗನ ಮೇಲ್ ಮಾಡಿಕೊಂಡು ಇದರಲ್ಲಿ ಹಾಕೋತಾ ಇದ್ದೀನಿ. ಈ ಚಕ್ಲಿ ಒಳ್ಳನ್ನು ನಿಮ್ಗೆ ಸ್ವಲ್ಪ ದಪ್ಪಗಿರೋದಿದ್ರೆ ಅದರಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನನ್ನ ಹತ್ರ ದಪ್ಪಗಿರೋ ಚಕ್ಲಿ ಒಳ್ಳೋದು ವೀಲ್ ಇಲ್ಲ ಬಂಧುಗಳೇ, ನನ್ನ ಹತ್ರ ಇರೋದು ಇದು ಒಂದೇ. ನಾನು ಅದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೋಡ್ರಿ, ಮುಚ್ಚಳವನ್ನು ಮುಚ್ಚಿ ಟೈಟ್ ಮಾಡಿಕೊಂಡೆ. ಈಗ ಒಂದು ಪ್ಲಾಸ್ಟಿಕ್ ಸೀಟನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ನೋಡ್ರಿ, ಒಂದೇ ಲೇಯರ್ ಚಕ್ಲಿ ಮಾಡಲಿಕ್ಕೆ ಹೋಗಬೇಡ್ರಿ. ಇದನ್ನು ಸ್ವಲ್ಪ ಕುಚ್ಚು ಕುಚ್ಚು ಚಕ್ಲಿ ಮಾಡ್ಕೋಬೇಕು ನಾವು. ಈ ಒಂದೇ ಲೇಯರ್ ಚಕ್ಲಿ ಮಾಡ್ಕೊಳ್ಳೋದ್ರಿಂದ ಇದು ಸ್ವಲ್ಪ ಟೇಸ್ಟು ಹೀಗೆ ಮಾಡಿಕೊಂಡ್ರೆ ಟೇಸ್ಟ್ ಮನೆ ಚೆನ್ನಾಗಿರುತ್ತೆ. ಈಗ ನೀವು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿ ಕೈಯಿಂದ ತೊಗೊಳ್ಳೋದು, ಎಣ್ಣೆ ಬಿಡೋದು ನಮಗೆ ಕಷ್ಟ, ನಮಗೆ ಭಯ ಆಗುತ್ತೆ ಅನ್ನೋರು ಹೀಗೆ ಡೈರೆಕ್ಟಾಗಿ ಜಾಲಿ ಸೌಟನ್ನು ಇಟ್ಕೊಂಡು ಅದರ ಮೇಲೆ ನೀವು ಹಾಕ್ಕೊಂಡು ಜಾಲಿ ಸೌಟಿನ ತುಂಬ ಹಾಕ್ಕೊಂಡು ಕೂಡ ನೀವು ಹೀಗೆ ಬಿಡ್ಬೋದು. ಯಾವುದೇ ಭಯ ಇಲ್ಲದೇ ಎಣ್ಣೆಯಲ್ಲಿ ಬಿಡ್ಬೋದು ನೀವು. ಬ್ಯಾಚುಲರ್ಸು ಬಿಗಿನರ್ಸ್ಗೆ ಇದು ಟಿಪ್ಸು ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಬ್ಯಾಚುಲರ್ಸ್ ಬಿಗಿನರ್ಸ್ಗೆ ಎಣ್ಣೆಯಲ್ಲಿ ಬಿಡಬೇಕಂದ್ರೆ ಭಯ. ಹಾಗಾಗಿ ಈಗ ಬಿಸಿ ಇರುವಂಥ ಎಣ್ಣೆಯಲ್ಲಿ ಜಾಲಿ ಸೌಟನ್ನು ಹೀಗೆ ಇಟ್ಬಿಟ್ರೆ ಆಯಿತು, ಆರಾಮಾಗಿ ತನ್ನಿಂದ ತಾನೇ ಬಿಟ್ಕೊಳ್ಳುತ್ತೆ. ಈಗ ನೋಡ್ರಿ, ಪ್ಲಾಸ್ಟಿಕ್ ಸೀಟ್ ಮೇಲೆ ಹಾಕೊಂಡಿದ್ವಲ್ವ ನಾವು, ಈ ಥರ ನಾವು ತೊಗೊಂಡು ಹಾಕ್ಕೊಂಡ್ರೆ ಆಯಿತು ಬಂಧುಗಳೇ. ಈಗ ಅದರಲ್ಲಿ ಎಷ್ಟು ಹಿಡಿಯುತ್ತೆ ಎಣ್ಣೆಯಲ್ಲಿ ಅಷ್ಟನ್ನು ಹಾಕೋತಾ ಇದ್ದೀನಿ. ಈ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ನಾವು ಎರಡೂ ಕಡೆಗೆ ಹೊಂಬಣ್ಣ ಬರುವಾಗೆ ಫ್ರೈ ಮಾಡ್ಕೋಬೇಕು. ಇದನ್ನು ನಾನು ವೈಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಖಾರ ಕೂಡ ಹಾಕಿ ಮಾಡ್ಕೋಬಹುದು. ಮಕ್ಕಳಿಗೆ ವೈಟ್ ಅಂದರೆ ತುಂಬಾ ಇಷ್ಟ, ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಂದ್ಕೊಂಡು ನಾನಿಲ್ಲೇ ವೈಟ್ ಮಾಡ್ಕೊಂಡಿನಿ. ನಿಮ್ಮ ದೊಡ್ಡವ್ರಿಗೆ ಖಾರ ಹಾಕಿದ್ದು ಇಷ್ಟ ಅನ್ನೋದಾದರೆ ಸ್ವಲ್ಪ ನೀವು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡು ಮಾಡ್ಕೋಬಹುದು ಬಂಧುಗಳೇ. ಈಗ ಎರಡೂ ಕಡೆ ನಮ್ಮ ಚೆನ್ನಾಗಿ ಹೊಂಬಣ್ಣ ಬಂದಾಯಿತು. ಇವಾಗ ನೋಡ್ರಿ, ಸೂಪರ್ ಆಗಿದೆ ಬಂಧುಗಳೇ. ಎಣ್ಣೆಯಿಂದ ಹೊರಗಡೆ ತೆಗಿತಾ ಇದ್ದೀವಿ ನೋಡ್ರಿ. ಹೀಗೆ ಎಲ್ಲಾನು ನಾವು ರೆಡಿ ಮಾಡಿಕೊಂಡು ಬರೋಣ. ಈಗ ಉಳಿದಿರುವ ಚಕ್ಲಿಯನ್ನೆಲ್ಲ ನಾವು ಒಂದು ಪ್ಲಾಸ್ಟಿಕ್ ಸೀಟ್ ಮೇಲೆ ಒಂದೇ ಸಾರಿ ನಾವು ಒತ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬಹುದು ಬಂಧುಗಳೇ. ಅದೇನು ಹತ್ಕೊಳ್ಳಲ್ಲ, ಹಾಗೆ ನಮಗೆ ಹಾಕ್ಲಿಕ್ಕೆ ಕೂಡ ಏನು ಕಷ್ಟ ಆಗಲ್ಲ. ನೋಡ್ರಿ, ಈಗ ಒತ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ರಿ. ಈಗ ನಾನು ಅದೇ ಬಿಸಿ ಎಣ್ಣೆಯೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಬರ್ತೀನಿ ಬಂಧುಗಳೇ. ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಆದರೂ ಪ್ರಯೋಜನ ಆಗ್ತಾ ಇದೆ, ಉಪಯುಕ್ತ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಈಗ ನೋಡ್ರಿ, ಎಲ್ಲನೂ ರೆಡಿ ಮಾಡ್ಕೊಂಡು ಆಯಿತು ನಮ್ಮ. ಈಗ ಮೊದಲಿಗೆ ಮುರುಕು, ಇದು ಮಿಕ್ಸರ್ ಬಂಧುಗಳೇ. ಮಿಕ್ಸರ್ಗೆ ನೀವು ಹುರುಗಡಲೆ, ಕಡಲೆ ಬೀಜ ಮತ್ತು ಕರಿಬೇವು, ಅವಲಕ್ಕಿ ಕೂಡ ಫ್ರೈ ಮಾಡಿ ಹಾಕೋಬಹುದು ಬಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲೇ ನಾನು ಸಿಂಪಲ್ ಆಗಿ ಅವಲಕ್ಕಿ ಹಾಕಿಲ್ಲ, ಕಡಲೆ ಬೀಜ, ಹುರುಗಡಲೆ, ಕರಿಬೇವನ್ನ ಫ್ರೈ ಮಾಡ್ಕೊಂಡು ಹಾಕೊಂಡಿದ್ದೀನಿ ನೋಡ್ರಿ. ನಮ್ಮ ಎಲ್ಲಾನು ರೆಡಿ ಆಯಿತು ನೋಡ್ರಿ, ಎಷ್ಟು ಕ್ರಿಸ್ಪಿ ಆಗಿದೆ. ಇದನ್ನು ತಿಂದು ಕೂಡ ತೋರಿಸ್ತೀನಿ ಬಂಧುಗಳೇ. ಒಂದಕ್ಕಿಂತ ಒಂದು ಟೇಸ್ಟು ಎಕ್ಸಲೆಂಟ್ ಆಗಿದೆ. ಒಂದ್ಸಲಿ ಟ್ರೈ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾ.